ಮಹಾರಾಷ್ಟ್ರದ ಜಲ್ಗಾಂವ್ ಜಿಲ್ಲೆಯಲ್ಲಿ ಗರ್ಭಿಣಿಯನ್ನು ಕೊಂಡೊಯ್ತಾ ಇದ್ದ ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಸ್ಫೋಟಗೊಂಡಿದೆ. ನಿನ್ನೆ ರಾತ್ರಿ ಈ ಘಟನೆ ನಡೆದಿದ್ದು ದೃಶ್ಯ ಇದೆ ಜಲ್ಲನಿಸುವಂತಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಗರ್ಭಿಣಿ ಹಾಗೂ ಅವರ ಕುಟುಂಬದವರಿಗೆ ಯಾವುದೇ ಹಾನಿಗಳು ಆಗಿಲ್ಲ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೊದಲು ಆಂಬ್ಯುಲೆನ್ಸ್ನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಆಂಬ್ಯುಲೆನ್ಸ್ನಲ್ಲಿದ್ದವರು ಕೆಳಗಿಳಿದು ಸ್ವಲ್ಪ ದೂರ ಹೋಗಿ ನಿಂತಿದ್ದಾರೆ. ಬೆಂಕಿ ಜೋರಾಗ್ತಾ ಇದ್ದ ಹಾಗೆ ಕೆಲವೇ ನಿಮಿಷದಲ್ಲಿ ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸ್ಫೋಟಕ್ಕೆ ಇಡೀ ಆಂಬ್ಯುಲೆನ್ಸ್ ದಗದಗಿಸಿ ಹೊತ್ತಿ ಹೊರದಿದೆ. ಬೆಂಕಿ ಮುಗಿಲೆತ್ತರಕ್ಕೆ ಚಿಮ್ಮಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ಸ್ಫೋಟದ ರಭಸಕ್ಕೆ ಅಕ್ಕಪಕ್ಕದ ಕೆಲವು ಮನೆಗಳ ಗಾಜುಗಳು ಪುಡಿ ಪುಡಿಯಾಗಿದೆ. ಗರ್ಭಿಣಿಯನ್ನ ಜಲ್ಗಾಂವ್ ಜಿಲ್ಲಾಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ತಾ ಇದ್ದಾಗ ದಾದಾವಾಡಿ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆಯಲ್ಲಿ ಘಟನೆ ಆಗಿದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಅತ್ಯಂತ ಭಯಾನಕವಾಗಿ ಒಳ್ಳೆ ಬಾಂಬ್ ಸ್ಫೋಟ ಆಗಿದ್ದ ರೀತಿಯಲ್ಲಿ ಆಂಬ್ಯುಲೆನ್ಸ್ ಬ್ಲಾಸ್ಟ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಒಳಗಡೆ ಸಿಲಿಂಡರ್ ಇತ್ತು, ಆಕ್ಸಿಜನ್ ಸಿಲಿಂಡರ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದು ಕೂಡ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಜನ ಓಡ್ ಹೋಗ್ತಾ ಇರುವಂತಹ ದೃಶ್ಯ ಕೂಡ ಸರಿಯಾಗಿದೆ. ಆಲ್ರೆಡಿ ಅಲ್ಲಿ ಅನಾಹುತ ಆಗುತ್ತೆ ಅಂತ ಗ್ರಹಿಸಿದಂತಹ ಆಂಬ್ಯುಲೆನ್ಸ್ನಲ್ಲಿ ಇದ್ದವರು ಎಲ್ಲರೂ ಕೂಡ ಸ್ವಲ್ಪ ದೂರ ಹೋಗಿ ನಿಂತಿದ್ದಾರೆ. ಅಷ್ಟರಲ್ಲಾಗಲೇ ನೋಡ್ತಾ ಇದ್ದ ಹಾಗೆ ಕ್ಷಣ ಮಾತ್ರದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಮತ್ತು ಇಡೀ ಆಂಬ್ಯುಲೆನ್ಸ್ ಧಗಧಗಿಸಿದೆ. ಬೆಂಕಿಯ ಕೆನ್ನಾಲಿಗೆ ಇಡೀ ಆಂಬ್ಯುಲೆನ್ಸ್ನ ಯಾವ ರೀತಿ ಚಾಚಿದೆ ಅನ್ನೋದಕ್ಕೆ ಈ ದೃಶ್ಯಾವಳಿಗಳು ಸಾಕ್ಷಿ. ದಟ್ಟ ಹೊಗೆ ಕೂಡ ಆವರಿಸಿತ್ತು ಮತ್ತು ಶಬ್ದದ ವೇಗ ಹಾಗೂ ಆಂಬ್ಯುಲೆನ್ಸ್ನ ಬಿಡಿಭಾಗಗಳು ಎಷ್ಟೋ ಮೀಟರ್ ಗಾಳಿಯಲ್ಲಿ ಹಾರೋದನ್ನು ನೀವು ಗಮನಿಸಬಹುದು. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಇಂಥ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ವಿ ನಾವು, ಬಟ್ ರಿಯಲ್ ಆಗಿ ಇಂಥ ದೃಶ್ಯಗಳನ್ನು ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ.